ನನ್ನೇನಿಲ್ಲ. ಹಾಂ, ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಯನ್ನು ಮಾಡಬೇಕಂತ ಎಲ್ಲರದು ಈ ಭಾಗದ ಜನರು ಒತ್ತಾಯ ಮಾಡ್ತೀವಿ. ಅದ್ರ ಬಗ್ಗೆ ವಿಚಾರಗಳನ್ನು ಮಾತಾಡೋದಕ್ಕೆ ನಿಶ್ಚಿತವಾಗಲೂ ಸರ್ಕಾರ ಉತ್ತರ ಕರ್ನಾಟಕಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಮಾಡಿದಂಥ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆನೇ ಇದೆ. ವಿಪಕ್ಷದವ್ರು ಹೇಳ್ತಾರೆ ಸರ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ಕೊಂಡು ಟೇಪ್ ಹಚ್ಕೊಂಡು ಬಂದು ಸರ್ಕಾರ ಅಧಿವೇಶನ ಮಾಡ್ತಿದೆ, ಅವ್ರಿಗೆ ಅಧಿವೇಶನ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಕಿತ್ತಾಟ ಮೊದಲು ನಿಲ್ಲಿಸಲಿ ಅಂತ ವಿಪಕ್ಷಗಳು ಹೇಳ್ತಾರೆ. ಸರ್, ಮೊದಲು ತಮ್ಮ ತಾಟ್ನೊಳಗೆ ಕತ್ತಿ ಬಿದ್ದಿದೆ. ವಿರೋಧ ಪಕ್ಷದವರು ತಾಟ್ನೊಳಗೆ ಕತ್ತಿ ಬಿದ್ದಿದೆ. ನಮ್ಮ ತಾಟ್ನ ನೊಣ ಏನು ನೋಡ್ತಾನೆ, ಆ ಕತ್ತಿನ ಸರಿ ಮಾಡ್ಕೊಳಕ್ಕೆ ಕೇಳಿ. ಮೊದಲು ತಾವೆಲ್ಲರೂ ಒಂದಾಗಿ ಬಂದು ಅಧಿವೇಶನದಾಗ ಭಾಗಿಯಾಗಕ್ಕೆ ಕೇಳಿ. BJP ಅನ್ನೋದು 3 ಭಾಗಲಲ್ಲ 100 ಭಾಗಲಾಗಿದೆ. ನಮ್ಮದೆಲ್ಲ ಸರಿಯಾಗಿದೆ. ನಮ್ಮ ನಾಯಕರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕುಂತು ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ ಅಂತ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. BJPಯವರಿಗೆ ನಮ್ಮ ಬಗ್ಗೆ ಮಾತಾಡೋಕ್ಕೆ ಯಾವುದೇ ನೈತಿಕ ಹಕ್ಕ ಇಲ್ಲ. ಅವ್ರು ಮಾತಾಡೋಂಥ ಅವಶ್ಯಕತೆ ಇಲ್ಲ. ಈ ರಾಜ್ಯಕ್ಕೆ ತಂದೆ ಆದಂಥ ಕೊಡುಗೆಯನ್ನು ಬಜೆಟ್ನಾಗ ঘোষಣೆ ಮಾಡಿದ್ದೇನೆ, ಎಲ್ಲವನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಮತ್ತೆ ಏನು ಸಮಸ್ಯೆಗಳಿದಾವೆ ಚರ್ಚೆ ಮಾಡ್ಲಿಕ್ಕೆ ರೆಡಿ ಆಗಲಿ, ಅದಕ್ಕೆ ಸರ್ಕಾರ ಉತ್ತರ ಕೊಡೋಕ್ಕೂ ಸಿದ್ಧವಾಗಿಲ್ಲ. CM DCM ಎಲ್ಲ ಸರಿಯಾಗಿದೆ ಅಂತಂದರೆ ಅದು ಸರಿಯಾಗಿರೋದು ಓನ್ಲಿ ಫಾರ್ ಅಧಿವೇಶನದ ಬ್ರೇಕ್ ಮಾತ್ರ. ಮತ್ತೆ ಇದು ತಾತ್ಕಾಲಿಕ ಶಮನ ಅದು BJPಯವರಿಗೆ ಮಾತ್ರ. ಮತ್ತು ನೀವು ಅದಕ್ಕೆ ಇನ್ವಾಲ್ವ್ ಹಾಕೋಬೇಡಿ. ಅದು BJPಯವರಿಗೆ ಮಾತಾಡೋಕ್ಕೆ ಏನೂ ವಿಷಯ ಇಲ್ಲ. ಆ ವಿಚಾರ ಒಂದೇ ಮಾತಾಡೋದು. ಅದನ್ನು ಬಿಟ್ಟು ಜನರ ಬಗ್ಗೆ ಮಾತಾಡಲಿ, ರಾಜ್ಯದ ಸಮಸ್ಯೆದ ಬಗ್ಗೆ ಮಾತಾಡಲಿ. ಬ್ರೇಕ್ಫಾಸ್ಟ್ ಮಾಡ್ತೀವೋ, ಮಧ್ಯಾಹ್ನದ ಮಧ್ಯಾಹ್ನದ ಊಟ ಮಾಡ್ತೀವೋ, ನಾವು ನಮ್ಮಿದೆ ಅದು. ಯಾವುದಾದ್ರೂ ತಿಂತೀವಿ, ತಿನ್ನೋ ವಸ್ತು ಏನೇನೈತಿ ತಿಂತೀವಿ. ಆದರೆ ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾರೆ? ರಾಜ್ಯದ ಜ್ವಲಂತ ಸಮಸ್ಯೆಗಳು ಅದಾವಂತಾರಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೇಳಿ ಅದಕ್ಕೆ ಉತ್ತರ ಕೊಡ್ತೀವಿ. ಸರ್, ಕೊನೆಯದಾಗಿ ಪಂಜಾಬ್ನಲ್ಲಿ ಸರ್ ಸಿದ್ದು ಅವ್ರ ಮಿಸಸ್ ನವಜೋತ್ ಸಿದ್ದು ಅವ್ರ ಮಿಸಸ್ ಕಾಂಗ್ರೆಸ್ನಲ್ಲಿ CM ಆಗಬೇಕಾದ್ರೆ 500 ಕೋಟಿ ಸೂಟ್ ಕೇಸ್ ಕೊಟ್ಟರೆ CM ಆಗಬೇಕು, ಆಗಕ್ಕಾಗುತ್ತೆ ಅಂತ ಆರೋಪ ಮಾಡಿದ್ದಾರೆ ಸರ್. ಅವ್ರಿಗೆ ನನಗದ್ರ ಬಗ್ಗೆ ಮಾಹಿತಿ ಇಲ್ಲ, ಮಾಹಿತಿ ತಗೊಂಡು ಮಾತಾಡ್ತೀನಿ. ಬಟ್ ಅಂಥ ಪರಿಸ್ಥಿತಿ ಕಾಂಗ್ರೆಸ್ದಾಗ ಇಲ್ಲ. ಅದೇನಿದ್ರು BJPಗೆ ಮಾತ್ರ ಸಾಧ್ಯ. ಯಾಕಂದರೆ ಅದನ್ನು ಕೂಡ ಪಾಟೀಲ್ ಯತ್ನಾಳವ್ರು ಅದಾರ ವಿತ್ ಪ್ರೂಫು. ಹೌದಾ? ಅವರೇ ರಾಜ್ಯದೊಳಗೆ ಏನು ಆಗ್ಬೇಕಂದ್ರೆ ಏನಂತ ಅವರು BJPಗಿದ್ದಂಥ ಒಬ್ಬ ನಾಯಕ, ರಾಷ್ಟ್ರಮಟ್ಟ. ಅಂಥ ಸಂಸ್ಕೃತಿನೂ ಇಲ್ಲ, ಅಂಥ ಅವಶ್ಯಕತೆಯೂ ಕಾಂಗ್ರೆಸ್ದೊಳಗಿಲ್ಲ. ನನ್ನೇನಿಲ್ಲ. ಹಾಂ, ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಯನ್ನು ಮಾಡಬೇಕಂತ ಎಲ್ಲರದು ಈ ಭಾಗದ ಜನರು ಒತ್ತಾಯ ಮಾಡ್ತೀವಿ. ಅದ್ರ ಬಗ್ಗೆ ವಿಚಾರಗಳನ್ನು ಮಾತಾಡೋದಕ್ಕೆ ನಿಶ್ಚಿತವಾಗಲೂ ಸರ್ಕಾರ ಉತ್ತರ ಕರ್ನಾಟಕಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಮಾಡಿದಂಥ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆನೇ ಇದೆ. ವಿಪಕ್ಷದವ್ರು ಹೇಳ್ತಾರೆ ಸರ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ಕೊಂಡು ಟೇಪ್ ಹಚ್ಕೊಂಡು ಬಂದು ಸರ್ಕಾರ ಅಧಿವೇಶನ ಮಾಡ್ತಿದೆ, ಅವ್ರಿಗೆ ಅಧಿವೇಶನ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಕಿತ್ತಾಟ ಮೊದಲು ನಿಲ್ಲಿಸಲಿ ಅಂತ ವಿಪಕ್ಷಗಳು ಹೇಳ್ತಾರೆ. ಸರ್, ಮೊದಲು ತಮ್ಮ ತಾಟ್ನೊಳಗೆ ಕತ್ತಿ ಬಿದ್ದಿದೆ. ವಿರೋಧ ಪಕ್ಷದವರು ತಾಟ್ನೊಳಗೆ ಕತ್ತಿ ಬಿದ್ದಿದೆ. ನಮ್ಮ ತಾಟ್ನ ನೊಣ ಏನು ನೋಡ್ತಾನೆ, ಆ ಕತ್ತಿನ ಸರಿ ಮಾಡ್ಕೊಳಕ್ಕೆ ಕೇಳಿ. ಮೊದಲು ತಾವೆಲ್ಲರೂ ಒಂದಾಗಿ ಬಂದು ಅಧಿವೇಶನದಾಗ ಭಾಗಿಯಾಗಕ್ಕೆ ಕೇಳಿ. BJP ಅನ್ನೋದು 3 ಭಾಗಲಲ್ಲ 100 ಭಾಗಲಾಗಿದೆ. ನಮ್ಮದೆಲ್ಲ ಸರಿಯಾಗಿದೆ. ನಮ್ಮ ನಾಯಕರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕುಂತು ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ ಅಂತ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. BJPಯವರಿಗೆ ನಮ್ಮ ಬಗ್ಗೆ ಮಾತಾಡೋಕ್ಕೆ ಯಾವುದೇ ನೈತಿಕ ಹಕ್ಕ ಇಲ್ಲ. ಅವ್ರು ಮಾತಾಡೋಂಥ ಅವಶ್ಯಕತೆ ಇಲ್ಲ. ಈ ರಾಜ್ಯಕ್ಕೆ ತಂದೆ ಆದಂಥ ಕೊಡುಗೆಯನ್ನು ಬಜೆಟ್ನಾಗ ঘোষಣೆ ಮಾಡಿದ್ದೇನೆ, ಎಲ್ಲವನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಮತ್ತೆ ಏನು ಸಮಸ್ಯೆಗಳಿದಾವೆ ಚರ್ಚೆ ಮಾಡ್ಲಿಕ್ಕೆ ರೆಡಿ ಆಗಲಿ, ಅದಕ್ಕೆ ಸರ್ಕಾರ ಉತ್ತರ ಕೊಡೋಕ್ಕೂ ಸಿದ್ಧವಾಗಿಲ್ಲ. CM DCM ಎಲ್ಲ ಸರಿಯಾಗಿದೆ ಅಂತಂದರೆ ಅದು ಸರಿಯಾಗಿರೋದು ಓನ್ಲಿ ಫಾರ್ ಅಧಿವೇಶನದ ಬ್ರೇಕ್ ಮಾತ್ರ. ಮತ್ತೆ ಇದು ತಾತ್ಕಾಲಿಕ ಶಮನ ಅದು BJPಯವರಿಗೆ ಮಾತ್ರ. ಮತ್ತು ನೀವು ಅದಕ್ಕೆ ಇನ್ವಾಲ್ವ್ ಹಾಕೋಬೇಡಿ. ಅದು BJPಯವರಿಗೆ ಮಾತಾಡೋಕ್ಕೆ ಏನೂ ವಿಷಯ ಇಲ್ಲ. ಆ ವಿಚಾರ ಒಂದೇ ಮಾತಾಡೋದು. ಅದನ್ನು ಬಿಟ್ಟು ಜನರ ಬಗ್ಗೆ ಮಾತಾಡಲಿ, ರಾಜ್ಯದ ಸಮಸ್ಯೆದ ಬಗ್ಗೆ ಮಾತಾಡಲಿ. ಬ್ರೇಕ್ಫಾಸ್ಟ್ ಮಾಡ್ತೀವೋ, ಮಧ್ಯಾಹ್ನದ ಮಧ್ಯಾಹ್ನದ ಊಟ ಮಾಡ್ತೀವೋ, ನಾವು ನಮ್ಮಿದೆ ಅದು. ಯಾವುದಾದ್ರೂ ತಿಂತೀವಿ, ತಿನ್ನೋ ವಸ್ತು ಏನೇನೈತಿ ತಿಂತೀವಿ. ಆದರೆ ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾರೆ? ರಾಜ್ಯದ ಜ್ವಲಂತ ಸಮಸ್ಯೆಗಳು ಅದಾವಂತಾರಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೇಳಿ ಅದಕ್ಕೆ ಉತ್ತರ ಕೊಡ್ತೀವಿ. ಸರ್, ಕೊನೆಯದಾಗಿ ಪಂಜಾಬ್ನಲ್ಲಿ ಸರ್ ಸಿದ್ದು ಅವ್ರ ಮಿಸಸ್ ನವಜೋತ್ ಸಿದ್ದು ಅವ್ರ ಮಿಸಸ್ ಕಾಂಗ್ರೆಸ್ನಲ್ಲಿ CM ಆಗಬೇಕಾದ್ರೆ 500 ಕೋಟಿ ಸೂಟ್ ಕೇಸ್ ಕೊಟ್ಟರೆ CM ಆಗಬೇಕು, ಆಗಕ್ಕಾಗುತ್ತೆ ಅಂತ ಆರೋಪ ಮಾಡಿದ್ದಾರೆ ಸರ್. ಹೌದಾ? ಅವ್ರಿಗೆ ನನಗದ್ರ ಬಗ್ಗೆ ಮಾಹಿತಿ ಇಲ್ಲ, ಮಾಹಿತಿ ತಗೊಂಡು ಮಾತಾಡ್ತೀನಿ. ಬಟ್ ಅಂಥ ಪರಿಸ್ಥಿತಿ ಕಾಂಗ್ರೆಸ್ದಾಗ ಇಲ್ಲ. ಅದೇನಿದ್ರು BJPಗೆ ಮಾತ್ರ ಸಾಧ್ಯ. ಯಾಕಂದರೆ ಅದನ್ನು ಕೂಡ ಪಾಟೀಲ್ ಯತ್ನಾಳವ್ರು ಅದಾರ ವಿತ್ ಪ್ರೂಫು. ಹೌದಾ? ಅವರೇ ರಾಜ್ಯದೊಳಗೆ ಏನು ಆಗ್ಬೇಕಂದ್ರೆ ಏನಂತ
ಅವರು ಬಿ ಜೆ ಪಿಗಿದ್ದಂಥ ಒಬ್ಬ ನಾಯಕ ರಾಷ್ಟ್ರ ಸುಟ್ಕೆ ಸಂಸ್ಕೃತಿ ಅಂಥ ಸಂಸ್ಕೃತಿನೂ ಇಲ್ಲ, ಅಂಥ ಅವಶ್ಯಕತೆಯೂ ಕಾಂಗ್ರೆಸ್ನೊಳಗಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.